ಕಾಫಿ ಚೆನ್ನಾಗಿದೆಯಾ? ಫಸ್ಟ್ ಕ್ಲಾಸ್ ಆಗಿದೆ. ಮಣ್ಣದನ್ನೇ ಕೈಯಿಂದ ತಯಾರಾದ ಕಾಫಿ ಅಂದ್ರೆ ಕೇಳಬೇಕೆ, ದೇವಲೋಕದ ಅಮೃತ ಇದ್ದ ಹಾಗೆ. ಹಾ ಹಾ, ಹೊಗಳಿಕೆ ಸ್ವಲ್ಪ ಕಡಿಮೆ ಮಾಡಿ. ಕೈ ಹಿಡಿದ ಸತ್ಯವನ್ನು ಹೊಗಳಿದ್ರೆ ಬೇರೆ ಯಾರನ್ನಾದ್ರೂ ಹೊಗಳಿದ್ರೆ ಹುಚ್ಚ ಎನ್ನುತ್ತಾರೆ. ನೋಡು ಲಾಲಾಚ, ನೀನು ಈ ಮನೆಗೆ ಹೊಸದಾಗಿ ಸೊಸೆಯಾಗಿ ಬಂದಿರುವೇನೋ ನಿಜ. ಆದರೆ ಈ ಮನೆಯಲ್ಲಿರುವವರೆಲ್ಲರನ್ನು ನೀನು ಪ್ರೀತಿ ಆಧಾರದಿಂದ ಕಾಣಬೇಕು. ಲಿಂಗಜ್ಜ ನಮ್ಮ ಮನೆಯ ಆಳಾದರೂ ಅವನಿಗೆ ಇಲ್ಲಿ ಮನೆಯಲ್ಲಿ ಹಿರಿಯ ಸ್ಥಾನ ಉಂಟು. ಅವನನ್ನು ನಿನ್ನ ಒಡ ಹುಟ್ಟಿದ ಹೆತ್ತಪ್ಪನೆಂದು ತಿಳಿದು ಅವನೊಂದಿಗೆ ನಡೆದುಕೋ. ಇನ್ನು ಮುಂದೆ ರವಿ ನನ್ನ ಒಡ ಹುಟ್ಟಿದ ತಮ್ಮನಲ್ಲದಿದ್ದರೂ ಒಡ ಹುಟ್ಟಿದ ತಮ್ಮನಿಗಿಂತಲೂ ಹೆಚ್ಚಿನ ಸ್ಥಾನ ಉಂಟು ಅವನಿಗೆ. ಅವನು ನಿನ್ನ ಮೈದುನನಲ್ಲ ಮಗನೆಂದು ತಿಳಿದು ಪ್ರೀತಿಯಿಂದ ಅವನೊಂದಿಗೆ ನಡೆದುಕೋ. ಆಯ್ತು, ಈ ನಿಮ್ಮ ಮಾತನ್ನು ಖಂಡಿತವಾಗ್ಲೂ ನಾನು ಪಾಲಿಸ್ತೀನಿ. ಇನ್ನೊಂದು ಮಾತು, ನಮ್ಮ ಫ್ಯಾಕ್ಟರಿ ಮ್ಯಾನೇಜರ್ ಚಂದ್ರಕಾಂತ ನನ್ನ ಬಾಲ್ಯ ಸ್ನೇಹಿತ. ಅವನನ್ನು ನಿನ್ನ ಒಡ ಹುಟ್ಟಿದ ಅಣ್ಣನೆಂದು ನೋಡಿಕೋ. ಆಗ್ಲಿ ಸ್ವಾಮಿ, ನನಗೆ ಅಕ್ಕ ತಂಗಿ ತಮ್ಮ ಯಾರೂ ಇಲ್ಲ. ನಾನೊಬ್ಳು ಅನಾಥೆ. ಆ ಚಂದ್ರುನನ್ನು ನನ್ನ ಒಡ ಹುಟ್ಟಿದ ಅಣ್ಣನೆಂದು ತಿಳಿದುಕೊಳ್ತೀನಿ. ಆಯ್ತೆ? ಗುಡ್ ಗರ್ಲ್. ಆಶಾ, ನಾನು ಸ್ವಲ್ಪ ಬ್ಯಾಂಕಿಗೆ ಹೋಗಿ ಬರ್ತೇನೆ. ಹೋಗಿ ಬರಲೇ? ಅಲ್ಲ ರೀ, ಆದಷ್ಟು ಬೇಗ ಬರಬೇಕು. ನಿಮ್ಗೋಸ್ಕರ ನಾನು ದಾರಿ ಕಾಯ್ತಾ ಇರ್ತೀನಿ. ಯಾಕೆ? ನೋಡು, ಒಂದು ಮಗು ಆಗೋವರೆಗೆ ಹೀಗೆ ಆಗುತ್ತದೆ. ಒಂದು ಮಗು ಆದ ಮೇಲೆ ನೀನೇ ನನ್ನನ್ನು ಹೊರಗೆ ದುಡ್ತೀಯ. ಹೋಗ್ತೀನಂತ ಹಾಗೆ ಹೋಗ್ತಾ ಇದ್ರಲ್ಲ, ನನ್ನೊಂದಿಗೆ ಒಂದು ಪ್ರೇಮ ಗೀತೆ. ಅತ್ತಿಗೆ. ಓಹೋ ರವಿ, ತಾವ? ಹೌದತ್ತಿಗೆ. ನೋಡಪ್ಪ, ಅವರಿದೀಗ ತಾನೇ ಹೊರಗಡೆ ಹೋದ್ರು. ಬಾ, ಇಬ್ಬರು ಸೇರಿ ಊಟ ಮಾಡೋಣ. ಅಂತ ಮಾತೇಕೆ ಅತ್ತಿಗೆ? ನೋಡು, ಇಷ್ಟು ದಿನ ನಾವಿಬ್ಬರು ಪ್ರೇಮಿಗಳಾಗಿದ್ದೀವಿ. ಇನ್ನು ಮುಂದೆ ತಾಯಿ ಮಗನಂತೆ ನಡೆದುಕೊಳ್ಳೋಣ. ಆಯ್ತೆ? ಅತ್ತಿಗೆ, ಅಂತ ಮಾತೇಕೆ ಅತ್ತಿಗೆ? ನಾವು ಹಿಂದೆ ಕಟ್ಟಿದ ಪ್ರೇಮ ಸಾಮ್ರಾಜ್ಯವನ್ನ, ನಮ್ಮ ಪವಿತ್ರ ಬಂಧನ ಧ್ವಂಸ ಮಾಡಿ ಇಂದು ತಾಯಿ ಮಗನ ಸ್ಥಾನದಲ್ಲಿ ತಂದು ನಿಲ್ಲಿಸಿದೆ. ತಾಯಿ ಮಗನ ಸಂಬಂಧಕ್ಕೆ ತುಚಿ ಬಾರದಂತೆ ನಡೆದುಕೊಳ್ಳುವುದೇ ನಮ್ಮ ಮುಂದಿರುವ ಪವಿತ್ರ ಕರ್ತವ್ಯ. ಒಂದು ವೇಳೆ ನನ್ನನಿಗೆ ನಮ್ಮ ಪವಿತ್ರ ಬಂಧನ ಗೊತ್ತಾದರೆ ವ್ಯಥೆಪಟ್ಟು ಹಸುನೀಗಿ ಬಿಡ್ತಾನೆ ಭಾವನಾಜೀವಿಯಾದ ನನ್ನನ್ನ. ಆಯ್ತು ರವಿ, ನೀನು ಹೇಳಿದಂತೆ ನಾನು ನಡೆದುಕೊಳ್ತೀನಿ. ಇನ್ನು ಮುಂದೆ ನೀನು ಬರೀ ರವಿ ಅಷ್ಟೇ ಅಲ್ಲ, ನನ್ನ ಮೈದುನ, ನನ್ನ ಮಗ. ಬಾರಪ್ಪ, ಊಟ ಮಾಡೋಣ. ಅತ್ತಿಗೆ, ನಿನ್ನ ಮಮತೆ ತುಂಬಿದ ಕರಗಳಿಂದ ಊಟ ಬಡಿಸುವೆಯಾ ತಾಯಿ? ಹೌದಪ್ಪ,
ಇವತ್ತಿನಿಂದ ನಾನು ನಿನ್ನ ತಾಯಿ ಅಂದ ಮೇಲೆ ನನ್ನ ಕೈ ತುತ್ತು ನಿನಗೆ ಕೊಡಲೇಬೇಕಲ್ಲವೇ? ನಡೆಯಮ್ಮ. ಬಾಲ್ಯದಲ್ಲಿ ತಾಯಿಯ ಮಮತೆಯನ್ನು ಕಳೆದುಕೊಂಡ ಈ ರವಿಗೆ ಅತ್ತಿಗೆ ರೂಪದಲ್ಲಿ ಅವತರಿಸಿ ಬಂದ ಮಾತೆಯ ಮಮಕಾರವನ್ನುಂಡು ಅಮರ ಜೀವಿಯಾಗಿ ಬಾಳುತ್ತೇನೆ. ನಡೆಯಮ್ಮ, ನಡೆ. ಬಾರಪ್ಪ. ಆಶಾ, ಆಶಾ, ಬನ್ನಿ ಸ್ವಾಮಿ, ಈಗ ಬಂದ್ರಾ? ತೆಗೆದುಕೊಳ್ಳಿ ಕಾಫಿ. ನೋಡು ಆಶಾ, ನಾನು ಅರ್ಜೆಂಟ್ ಬೆಳಗಾವಿಗೆ ಹೋಗಬೇಕು. 1 ವಾರ ತಡವಾಗುತ್ತದೆ. ಅದಕ್ಕಾಗಿ ಮನೆಯಲ್ಲಿ ಎಲ್ಲವನ್ನು ಸುರಕ್ಷಿತವಾಗಿ ನೋಡಿಕೊ. ಆಗ್ಲಿ ಸ್ವಾಮಿ. ಆ ಲಿಂಗದ ಎಲ್ಲಿ ಹೋಗಿದ್ದಾನೆ? ಅವರು ತೋಟಕ್ಕೆ ಹೋಗಿದ್ದಾರೆ. ಇದೀಗ ತಾನೇ ಊಟ ಮಾಡಿ ಹೋದ್ರು. ಯಾಕೆ ಇಷ್ಟು ಅವಸರದಿಂದ ಹೊರಡ್ತಾ ಇದ್ರಲ್ಲ? ಅಂತ ಮಹತ್ವದ ಕೆಲಸವಿದೆ. ಬೇಗ 1 ಕಪ್ ಕಾಫಿ ತೆಗೆದುಕೊಂಡು ಬಾ. ನಾನು ತಂದು ಕೊಟ್ಟಿದ್ದೇನೆ. 1 ಬ್ಯಾಗ್ ತಗೊಂಡ್ಪ, ನನ್ನ ಬಟ್ಟೆ ಆಗ್ಲಿ. ನೋಡಿ, ಬೇಗ ಬರಬೇಕು. ನಾನು ಯಾವಾಗಲೂ ನಿಮ್ಮ ದಾರಿನೇ ಕಾಯ್ತಾ ಇರ್ತೀನಿ. ಆಯ್ತು, ಆದಷ್ಟು ಬೇಗ ಬಂದ್ಬಿಡ್ತೀನಿ. ಆಗ್ಲಿ. ಅದೇಕೋ ನಿನ್ನನ್ನು ಬಿಟ್ಟು ಹೋಗುವ ಮನಸ್ಸೇ ಆಗಲ್ಲದು. ಅದಕ್ಕೆ ಈ ಸಮಯದಲ್ಲಿ ಹಾಡಬೇಕು ಅಂತೀರಾ? ಬೇಗ ಬನ್ನಿ. ಹೋಗಿ ಬರ್ತೇನೆ. ಮನೆಯಲ್ಲಿ ಹುಷಾರ. ಜಮೀನ್ದಾರ್ರೆ, ಜಮೀನ್ದಾರ್ರೆ. ನೀವಾ ಮ್ಯಾನೇಜರ್? ಓ, ಆಶಾದೇವಿ ಅವರು ಜಮೀನ್ದಾರರು ಮನೆಯಲ್ಲಿಲ್ಲವೇ? ಅವ್ರು ಇದೀಗ ತಾನೇ ಊರಿಗೆ ಹೋದ್ರು. ಯಾಕೆ, ಏನಾದ್ರೂ ವಿಷಯ ಐತೆ? ಹಾಗಾದ್ರೆ ಅವರು ಬರೋವರೆಗೂ ತಮಗೆ ಕಾಲಾರಣ ಮಾಡೋದು ತುಂಬಾ ಕಷ್ಟಕರ ಅನಿಸುತ್ತದೆ. ನನಗೇಕೆ ಕಷ್ಟ ಆಗಬೇಕು? ಸಿರಿ ಸಂಪತ್ತೆ ಸಾಕಷ್ಟು ತುಂಬಿಕೊಂಡಿದೆ.
ಹೀಗಿರುವಾಗ ಈ ಮನೆಯಲ್ಲಿ ನಾನು ಮಹಾರಾಣಿ ಥರ ಇರುವೆ. ತಪ್ಪು ತಿಳಿಯಬೇಡಿ, ರಾಣಿಯ ಜೊತೆ ರಾಜನಿದ್ದರೆ ಮಾತ್ರ ಸುಖ, ಸಂತೋಷ, ನೆಮ್ಮದಿ ದೊರಕುವುದು. ಅಂದ ಹಾಗೆ ನಿಮಗೆ ಅನ್ಯಾಯವಾಗಿದೆ. ಏನು? ನನಗೆ ಅನ್ಯಾಯವಾಗಿದೆ? ಏನು ಹೇಳ್ತಾ ಇದ್ರ ನೀವು? ಬರೀ ಅನ್ಯಾಯವಲ್ಲ, ದೇವರು ನಿಮಗೆ ಅನ್ಯಾಯ ಮಾಡಿ ತಾನು ಸುಖ ಪಡುತ್ತಿದ್ದಾಳೆ ಆ ಚತುರಮತಿ ಲತಾ. ಏನು? ಆ ಲತಾ ನನಗೆ ಅನ್ಯಾಯ ಮಾಡಿದ್ಲೆ? ಇದಕ್ಕೆ ಸಾಕ್ಷಿ ಏನಿದೆ? ಬರೀ ಅನ್ಯಾಯವಲ್ಲ, ತನ್ನ ಕ್ರೂರೊಂದಿಗೆ ಬತ್ತಳಿಕೆ ನಿಮ್ಮನ್ನು ಆಹುತಿ ನೀಡಿ ತಾನು ಮನ ಬಂದಂತೆ ಚೆಲ್ಲಾಟವಾಡುತ್ತಿದ್ದಾಳೆ ಆ ಚತುರಮತಿ ಲತಾದೇವಿಯವರು. ಮ್ಯಾನೇಜರ್, ಇದನ್ನೇನು ಹೇಳ್ತಾ ಇದ್ರ? ಇಲ್ಲ, ನಾನು ಇದನ್ನಂತೂ ನಂಬುವುದಿಲ್ಲ. ನೀವು ಹೇಳ್ತಾ ಇರೋದು ಸುಳ್ಳು. ಸುಳ್ಳು ಹೇಳಿ ನನಗೇನು ಸಾಧನೆ ಮಾಡಬೇಕಾಗಿದೆ? ಆದರೂ ನಿಮ್ಮ ಪತಿ ದೇವರು ಮತ್ತು ಬೆಳಗಾವಿಗೆ ಹೋಗಿದ್ದಾನಲ್ಲ, ಅವನೆಂತ ಮೂರ್ಖನೋ ನನಗೆ ತಿಳಿಯೋದು. ಅವಳ ಜೊತೆ ಚಕ್ಕಂದವಾಡಲು. ಏನು? ನನ್ನ ಪತಿ ನನಗೆ ಮೋಸ ಮಾಡಿರುವನೆ ಅಂದ ಮೇಲೆ ನಾನು ಕೂಡ ಅವನಿಗೆ ಮೋಸ ಮಾಡಬೇಕು. ಅದೇ ರೀತಿ ನಾನು ಅಡ್ಡದಾರಿ ತುಳಿವೆ. ಅಡ್ಡದಾರಿ ತುಳಿಯುವುದು ತಪ್ಪಾಗುತ್ತದೆ. ತಪ್ಪು ಗಂಡಾದವನು ತಪ್ಪು ದಾರಿ ತುಳಿದಿರುವಾಗ ಹೆಣ್ಣಾದವಳು ತಪ್ಪು ದಾರಿ ತುಳಿದ್ರಲ್ಲಿ ತಪ್ಪೇನಿಲ್ಲ. ತಪ್ಪೇನೂ ಅಲ್ಲ, ಆದರೆ ಹಾಳಾದ ಸಮಾಜ ನೋಡಿ ಆದರೆ ಎನ್ನುತ್ತದೆ. ಇದು ಒಂದು ಸಮಾಜವೇ? ಗಂಡ ಒಳ್ಳೆಯವನಿದ್ರೆ ಒಳ್ಳೆಯವನು ಅಂತ ಹೇಳ್ತಾರೆ, ಕೆಟ್ಟವನಿದ್ರೆ ಕೆಟ್ಟವನು ಅಂತ ಹೇಳ್ತಾರೆ. ಇಂಥ ಹಾಳು ಸಮಾಜದ ಬಗ್ಗೆ ನಾವು ಯಾವತ್ತೂ ತಲೆ ಕೆಡಿಸ್ಕೊಳ್ಬಾರ್ದು. ನೀವು ಒಪ್ಪುವುದಾದ್ರೆ ನನ್ನ ರಾಜರು ನೀವೇಕೆ ಆಗ್ಬಾರ್ದು? ಆದರೆ ನಾನಿನ್ನು ಮದುವೆ ಆಗದ ನವಯುವಕ. ನೋಡಿ, ನನ್ನ ಮಾತಿನಲ್ಲಿ ತಪ್ಪೆಂದು ಭಾವಿಸಬೇಡಿ. ನಮ್ಮ ಯಜಮಾನರು ತಪ್ಪು ದಾರಿ ತುಳಿದಿದ್ದಾರೆ ಅಂದ ಮೇಲೆ ನಾನು ಬೇರೆಯವರು ಯಾಕೆ ಸಂಘ ಬಯಸಬೇಕು? ನಿಮ್ಮ ಸಂಘವನ್ನೇ ಬಯಸುವೆ. ಅದಕ್ಕೆ ನೀವು ಒಪ್ಕೊಳ್ಬೇಕು. ದೇವಿ ಪ್ರತ್ಯಕ್ಷವಾಗಿ ವರವನ್ನು ಕೊಡುವಾಗ ಭಕ್ತನಾದು ನಾನು ಬೇಡನ್ನುವನೇ. ಇಂದಿನಿಂದ ನಾನು ನಿಮ್ಮವನು. ಇಂದಿನಿಂದ ನಾನು ಕೂಡ ನಿಮ್ಮವಳೇ. ಪ್ರೀತಿಯೇ ಐ ಲವ್ ಯು. ಓ ಪ್ರೀತಿಯೇ ಐ ಲವ್ ಯು. ಹರುಷ ಜವೆ ಮೊದಲ ಹರುಷ, ಈ ನಿಮಿಷ ಇರಲಿ 100 ವರುಷ. ಅರಳುವ ಪ್ರೇಮಕ್ಕೆ ಈ ಜನ್ಮವೇ ಪರವಶ. ಹರುಷ ಜವೆ ಮೊದಲ ಹರುಷ, ಈ ನಿಮಿಷ ಇರಲಿ 100 ವರುಷ.
ನಾನಿನ್ನು ಬರ್ತೀನಿ. ಹಾ ಹಾ, ಆಗಾಗ ನನ್ನ ಮರಿಬೇಡಿ, ಬರ್ತಾನೆ ಇರ್ಬೇಕು. ನಾನು ಮರೆಯುವುದೇ. ಬಾಯ್. ಶಿವ ಎಂತ ಹೀನ ದೃಶ್ಯ ಕಂಡನಲ್ಲ ಈ ದೇವ ಮಂದಿರದಲ್ಲಿ ಕಾಮ ಪಿಸಾಚಿಗಳಿಗೆ ಕುಳಿತ. ಅಯ್ಯೋ ಯಾಕಪ್ಪ ದೇವರೇ, ನನ್ನ ದನಿ ದಯಾನಂದನಿಗೆ ಇಂಥ ಪರಿಸ್ಥಿತಿಯನ್ನು ತಂದೊಡ್ಡಿದೆಯಪ್ಪ, ತಂದೊಡ್ಡಿದೆ. ಈ ಕಲಿಕಾಲದಲ್ಲಿ ಯಾರನ್ನು ನಂಬಬೇಕು, ಯಾರನ್ನು ನಂಬಬಾರದೆಂಬುದು ತಿಳಿಯದಂತಾಯಿತು. ಆತ್ಮೀಯ ಮಿತ್ರನೆಂದು ಆಶ್ರಯ ಕೊಟ್ಟಿದ್ದಕ್ಕೆ ತಕ್ಕ ಪಾಠ ಕಲಿಸಿದ ನಯವಂಚಕ ಚಂದ್ರ. ಅಲ್ಲ, ಈ ಮಹಾತಾಯಿಗಾದ್ರೂ ತಿಳಿಯಬಾರದೆ? ಈಗ ಏನು? ಹೌದು, ಈ ವಿಷಯವನ್ನು ಇಲ್ಲಿಯೇ ಗುಪ್ತವಾಗಿಟ್ಟು ಆಶಾಳಿಗೆ ತಿಳಿ ಹೇಳಿ ಸರಿಪಡಿಸಿದರಾಯಿತು. ಹೌದು, ಹಾಗೆ ಮಾಡಲೇಬೇಕು. ಹಾಗೆ ಮಾಡಿದ್ರೆ ಈ ಮನೆ ನಂದನವನದಂತಿರೋ ಈ ಮನೆ ನಂದನವನವಾಗಿ, ಇಲ್ಲವಾದರೆ ಈ ಮನೆ ಸ್ಮಶಾನವಾಗುವುದರಲ್ಲಿ ಯಾವ ಸಂದೇಹವೂ ಇಲ್ಲ, ಯಾವ ಸಂದೇಹ. ತಾನೇ ನಿಂತು ಮಗಳಂತಿರುವ ಆಶಾದೇವಿಯ ಬಾಳನ್ನು ಬಲಿ ಕೊಟ್ಟಂತಾಗುತ್ತದೆ. ಬೇಡ, ಹಾಗೆ ಮಾಡಬಾರದು. ಈ ವಿಷಯವನ್ನು ಇಲ್ಲೇ ಗುಪ್ತವಾಗಿರಲೇಬೇಕು. ನನ್ನ ದನಿಯ ಮರ್ಯಾದೆ ಮಣ್ಣು ಪಾಲಾಗದಂತೆ ಕಾಪಾಡಲೇಬೇಕು. ಇಷ್ಟೊತ್ತಿನವರೆಗೆ ಎಲ್ಲಿಗೆ ಹೋಗಿದ್ಯಮ್ಮ? ಏನಿಲ್ಲ, ಮನೆಯಲ್ಲಿ ಕುಳಿತು ಬೇಸರವಾಗಿತ್ತು, ಹಾಗೆ ಸ್ವಲ್ಪ ತೋಟ ಸುತ್ತಾಡ್ಕೊಂಡು ಬರಲು ಹೋಗಿದ್ದೆ. ನೋಡಮ್ಮ, ದನಿ ಊರಲ್ಲಿಲ್ಲದಾಗ ಅದು ಇಷ್ಟೊತ್ತಿನವರೆಗೆ ಒಂಟಿಯಾಗಿ ತಿರುಗಾಡುವುದು ಒಳ್ಳೆಯದಲ್ಲಮ್ಮ. ಏನು ಮನೆ ಯಜಮಾನ ತರ ನಾಲ್ಗೆ ಉದ್ದು ಬಿಡ್ತಾ ಇದ್ರಲ್ಲ, ಏನಾಗ್ತಾ ಇದೆ ನಿಮ್ಗೆ? ನೋಡಮ್ಮ, ತಪ್ಪು ತಿಳಿಯಬೇಡ ಮಹಾತಾಯಿ. ಮೊದಲೇ ಕೆಟ್ಟ ಕಾಲ. ಎಲ್ಲಿ ಬೇಕಲ್ಲಿ ಕೊಲೆ ಆಭರಣಕ್ಕಾಗಿ ಕೊಲೆ ಸುಳ್ಳು ನಡೆದಿರುತ್ತವೆ. ಅದಕ್ಕಾಗಿ ನಾನು ನಿನಗೆ ಹೇಳಿದೆನಮ್ಮ. ಈ ನಿಮ್ಮ ತತ್ವೋದ್ದೇಶ ನನಗೆ ಬೇಕಾಗಿಲ್ಲ. ನಾನು ಎಲ್ಲಿರ್ಬೇಕು, ಎಲ್ಲಿರ್ಬಾರ್ದು ಎನ್ನುವುದು ನನಗೂ ಚೆನ್ನಾಗಿ ಗೊತ್ತಿದೆ. ಒಳಗಡೆ ನಡೆಯಿರಿ. ನೀನೊಂದು ಹೆಣ್ಣು ಹೊಸ್ತಿಲ ಒಳಗಿದ್ದಷ್ಟು ಉತ್ತಮವಮ್ಮ. ಯಾಕೆ ಮನೆ ಕೆಲಸದ ನೀನು ನನಗೆ ಬಾಗಿ ಬಂದಂತೆ ಮಾತಾಡ್ತೀಯ? ಒಳ್ಳೆ ಮಾತಿನಿಂದ ಒಳಗೆ ಹೋದ್ರೆ ಸರಿ. ನೋಡಮ್ಮ, ನಾನು ನಿನ್ನ ಜೊತೆಗೆ ನಿಮ್ಮ ಆಳಾಗಿ ನಿಮ್ಮ ಸೇವಕನಾಗಿ ಬರ್ತೇನೆ ಅಂತ ಹೇಳಿದ್ದೀನಮ್ಮ. ಸೇವಕನಾದವನು ಮನೆ ಆಳಷ್ಟೇ ಕೆಲಸ ಮಾಡ್ಬೇಕು, ಯಜಮಾನ್ರ ಕೆಲಸ ಮಾಡಬಾರ್ದು. ನೋಡಮ್ಮ, ನಾನು ನಿನಗೆ ಅಧಿಕಾರದಿಂದ ಹೇಳುತ್ತಿಲ್ಲ. ನೀನು ನನ್ನ ಮಗಳ ಸಮಾನ ಎಂದು ತಿಳಿ ಹೇಳಿದೆ. ಅದು ಕೂಡ ನಿನ್ನ ದೃಷ್ಟಿಯಲ್ಲಿ ತಪ್ಪಾಗಿದ್ದರೆ ನಾನೇಕೆ ಹೇಳಿ ತಾಯಿ? ಏನು ನಾನು ಇಷ್ಟೆಲ್ಲ ಹೇಳಿದ್ರು ಮತ್ತೆ ನನಗೆ ಮಾತಾಡ್ತೀಯ ನೀನು? ಅತ್ತಿಗೆ, ಯಾರೋ ನಿನ್ನ ಅತ್ತಿಗೆ? ತಂದೆಯ ಸಮಾನದ ಲಿಂಗಜ್ಜನಿಗೆ ಹೊಡೆಯೊಟ್ಟು ಮುಂದುವರೆದಿರಾ ನೀವು? ಅವನಿಗೆ ಅಷ್ಟೇ ಅಲ್ಲ, ಬಾಯ್ ಬಿಟ್ರೆ ನಿನಗೂ ಬಾರಿಸ್ತೀನಿ. ಓಹೋ, ಎಷ್ಟು ಮುಂದುವರೆದಿರಾ ನೀವು? ಹಾಗಾದರೆ ಅವನು ಮಾಡಿದ ತಪ್ಪಾದರೂ ಏನು ಅತ್ತಿಗೆ? ಯಾವ ತಪ್ಪ? ನನ್ನ ಗಂಡ ಕೇಳುವುದಿಲ್ಲ, ಆ ರೀತಿ ಪ್ರಶ್ನೆ ನನಗೆ ಕೇಳ್ತಾ ಇದ್ದಾನೆ. ಅದಕ್ಕೆ ಅವನಿಗೆ ಬಾರಿಸಿದೆ. ಬೇಕಿದ್ರೆ ಅವನ ಬಾಯಿಂದ ಕೇಳು. ಲಿಂಗಜ್ಜ, ಏನು ತಪ್ಪು ಮಾಡಿದೆ? ಏನಿಲ್ಲಪ್ಪ, ಏನೂ ಇಲ್ಲ. ಅವನಾದರೂ ಏನೂ ಇಲ್ಲ ಅಂತ ಇದ್ದಾನೆ. ನೋಡ್ರವಿ, ಈ ನಿಮ್ಮ ಪುರಾಣ ನನಗೆ ಬೇಕಾಗಿಲ್ಲ. ಒಂದು ಕ್ಷಣ ಈ ಮನೆಯಲ್ಲಿ ಇಲ್ಲೋದು ಬೇಡ. ಹೇಗೂ ನಿಮ್ಮ ಅಣ್ಣ ಈ ಮನೆಯಲ್ಲಿ ಇಲ್ಲ ಅಂದ ಮೇಲೆ ನೀವೇಗಿರ್ತೀರಾ? ತೊಲಗಿ ಆಚೆ. ಓಹೋ, ನೀನೀಗ ಪರಶಿವನ ಕೊರಳಲ್ಲಿರು ನಾಗರ ಅಂದ ಮೇಲೆ ಈ ನಾಗರನನ್ನು ನೀನು ಕೆಣಕಬಾರ್ದು. ಕೆಣಕಿದ್ರೆ ನಿನ್ನನ್ನು ಕಚ್ಚದೆ ಹಾಗೆ ಬಿಡೋದಿಲ್ಲ.
ಹೀಗೋ ಅತ್ತಿಗೆ, ಅಣ್ಣ ಬರೋವರೆಗೂ ಈ ಮನೆಯ ಅಂಗಳದಲ್ಲಿ ನಾವು ಅಡಿ ಇಡುವುದಿಲ್ಲ. ಇಲ್ಲ, ಈ ಮನೆಯಲ್ಲಿ ಒಂದು ಕ್ಷಣ ಕೂಡ ನೀವು ನಿಲ್ಲ ಹಾಗಿಲ್ಲ. ಹೋದ್ರೆ ಒಳ್ಳೇದು, ಇಲ್ಲ ಹೋದ್ರೆ ಅತ್ತಿಗೆ, ಬಾಯಿ ಬಿಗಿ ಹಿಡಿದು ಮಾತನಾಡಿ. ನಿಮ್ಮ ಬಾಳ ಹಿಂದಿನ ಒಂದೊಂದು ಪುಟಗಳನ್ನ ತೆರೆದು ನೋಡು, ಆವಾಗ ಗೊತ್ತಾಗುತ್ತಿದೆ ಈ ರವಿ ಯಾರು ಅಂತ. ಇದೇ ಪ್ರಶ್ನೆ ನಿಮ್ಮ ಅಣ್ಣನಿಗೂ ಹೇಳ್ಬೇಕು. ಈಗ ನಾನು ಹೆಂಡತಿ ಆದವಳು ಮನೆಯಲ್ಲಿದ್ದೀನಿ, ಅದನ್ನು ಬಿಟ್ಟು ಪರ ಪುರುಷರೊಂದಿಗೆ ಪರ ಹೆಣ್ಣಿನ ಸಂಘ ಬಯಸ್ತಾ ಇದ್ದಾರಲ್ಲ, ಅದು ಅವ್ರಿಗೆ ಹೇಳ್ಬೇಕು. ಅದು ನಿನ್ನ ಕರ್ತವ್ಯ, ಅದನ್ನು ನೀನು ಹೇಳಬೇಕಾಗಿದೆ. ಆಗ್ಲಿ, ನಾನೇ ನಿಭಾಯಿಸ್ತೀನಿ. ನೀನೇಕೆ ಮನೇಲಿ ಇರ್ತೀಯ? ತೊಲಗಾಚೆ. ಆಯ್ತತ್ತಿಗೆ, ಅಣ್ಣ ಬರೋವರೆಗೂ ಈ ಮನೆ ಅಂಗಳದಲ್ಲಿ ನಾವು ಹೆಚ್ಚಿಸು ಕೂಡ ಇಡುವುದಿಲ್ಲ. ನಡಿಲಿಂಗಜ್ಜ, ಅಣ್ಣ ಬರೋವರೆಗೂ ಫ್ಯಾಕ್ಟರಿಯಲ್ಲಿ ವಾಸ ಮಾಡೋಣ. ಅಂತೂ ಪೀಡಿಗಳು ಮನೆಯಿಂದ ಆಚೆ ಹೋದು. ಇನ್ನು ಮುಂದೆ ನಾನೇ ರಾಣಿ, ಚಂದ್ರು ರಾಜ. ದಯಾನಂದ್, ಹೇಗಿದ್ದೀರಾ? ಊರಿಂದ ಈಗ ತಾನೇ ಬಂದ್ರೇನು? ಹೌದು ಲತಾ, ಯಾಕೆ ನನ್ನಿಂದ ಏನಾದರೂ? ನಿಮ್ಮಿಂದನ? ಛೇ, ಹಾಗೇನೇ ಇಲ್ವಲ್ಲ. ಅದು ನೋಡು ಲತಾ, ಈವರೆಗೆ ನಾನು ಒಂಟಿ ಹಕ್ಕಿಯಾಗಿದ್ದು ಸ್ವೇಚ್ಛೆಯಿಂದ ಮನ ಬಂದಂತೆ ಹಾರಾಡುತ್ತಿದ್ದೆ. ಆದರೆ ಅದೇ ಹಾರುವ ರೆಕ್ಕೆ ಪುಕ್ಕೆಗಳನ್ನು ಕತ್ತರಿಸಿ ಸಂಸಾರವೆಂಬ ಗೂಡಿನಲ್ಲಿ ದೂಡಿದ್ದಾರೆ ನನ್ನ ಹಿತೈಷಿಗಳು. ಅಂದಾಗ ಗೂಡಿನಲ್ಲಿರುವ ಹಕ್ಕಿಯೊಡನೆ ಜೋಡಾಗಿರಬೇಕೇ ವಿನಃ ಬೇರೆ ಹಕ್ಕಿಯೊಡನೆ ಹಾರಲು ಹೋದರೆ ಗುಂಡಿಟ್ಟು ಕೊಂದು ಬಿಡ್ತಾರಲ್ಲವೇ ಲತಾ ದೇವಿ? ದಯಾನಂದ್, ಏನಿದು ನೀವೇನೇನೋ ಮಾತನಾಡ್ತಾ ಇದ್ದೀರಲ್ಲ? ನಾನು ಹಿಂದಿನದನ್ನು ಇಂದಾಡುವೆ, ಇಂದಿನದನ್ನು ಮುಂದಾಡುವೆ. ಅಂದಿನ ಮಧುರ ಪ್ರೇಮ ಸಂಬಂಧ ನನ್ನಲ್ಲಿ ಉಳಿದಿಲ್ಲ. ಇನ್ನು ಮುಂದಾದರೂ ಉಳಿಯುವುದೂ ಇಲ್ಲ. ಹೋಗ್ಲಿ ಬಿಡಿ ದಯಾನಂದ್, ನಮ್ಮ ಮನೆಗೆ ಬಂದು ನೀವು ಬಹಳ ದಿವಸ ಆಯ್ತು. ನಿಮ್ಮ ಮನಸ್ಸು ಸರಿ ಇಲ್ಲ ಅಂತ ಕಾಣುತ್ತೆ. ಒಂದ್ಸಾರಿ ನಮ್ಮ ಮನೆಗೆ ಬನ್ನಿ, ಅಣ್ಣನ ಬರ್ತಡೇ ಇದೆ, ಅವ್ನು ನಿಮಗೋಸ್ಕರ ದಾರಿ ಕಾಯ್ತಾ ಇರ್ತಾನೆ, ಊಟ ಮಾಡ್ಕೊಂಡು ಹೋಗೋರಂತೆ. ಛೇ, ನಾನು ಊರು ಬಿಟ್ಟು 8 ದಿವಸವಾಯಿತು. ನಾನು ಆಷಾಢ ಮುಖ ನೋಡಿ, ಅದಕ್ಕಾಗಿ ನಾನು ಹೋಗಲೇಬೇಕು. ಮತ್ತೊಮ್ಮೆ ಬಂದಾಗ ನಿಮ್ಮಲ್ಲಿ ಭರ್ಜರಿ ಊಟ ಮಾಡಿ ಹೋಗುತ್ತೇನೆ. ಅದು ಹಾಗಲ್ಲ ದಯಾನಂದ್, ನೀವು ಮದುವೆ ಆದ್ಮೇಲೆ ಒಂದ್ಸಾರಿ ನಮ್ಮ ಮನೆ ಕಡೆ ಬಂದೇ ಇಲ್ಲ. ಅದರಲ್ಲೂ ನಮ್ಮ ಅಣ್ಣ ಅಂತೂ ಪದೇ ಪದೇ ನಿಮ್ಮನ್ನ ಕೇಳ್ತಾನೆ ಇರ್ತಾನೆ. ದಯವಿಟ್ಟು ಅವನನ್ನು ಬೇಜಾರುಗೊಳಿಸ್ಬೇಡಿ. ಒಂದ್ಸಾರಿ ಹಾಗೇನು ತಪ್ಪು ತಿಳಿದುಕೊಳ್ಬೇಡ್ರಿ ಅಂತ ಹೇಳಿರಿ. ಲತಾ, ಒಂದು ಕೆಲಸ ಮಾಡಿ, ಆದಷ್ಟು ಬೇಗ ನೀವು ಮದುವೆ ಸಿದ್ಧತೆಯನ್ನು ಮಾಡಿಕೊಳ್ಳಿ. ನಿಮ್ಮ ಮದುವೆಗೆನೆ ಬಂದು ಭರ್ಜರಿ ಊಟ ಮಾಡಿ ಬರ್ತೀನಿ. ನಾನು ಆಷಾಢ ಮುಖ ನೋಡಲೇಬೇಕು. ದಯಾನಂದ್, ಅದು ನಿಂತ್ಕೊಳ್ಳಿ. ಇದ್ರೆ ನನಗೊಬ್ಳೆ ಇರೋದಕ್ಕೆ ತುಂಬಾ ಬೇಸರವಾಗುತ್ತೆ. ಒಂದು ಸ್ವಲ್ಪ ಹಾಟ್ ಡ್ರಿಂಕ್ಸ್ ತೆಗೆದುಕೊಂಡು ಬರುತ್ತೇನೆ, ಜಲ್ದಿನೇ ಬಂದ್ಬಿಡ್ತೀನಿ. ಅಲ್ಲ ರೀ, ಈ ರೀತಿ ಕುಡಿಯುತ್ತಾ ನಿಂತ್ರೆ ನಿಮ್ಮ ಆರೋಗ್ಯದ ಗತಿ ಏನು? ನಿಮ್ಮನ್ನೇ ನಂಬಿರೋ ನನ್ನ ಗತಿ ಏನಾಗ್ಬೇಕು ಹೇಳಿ? ಕದ್ದು ಕಾಮದಾಟ ಆಡುವವರ ಜೊತೆ ಧೈರ್ಯ ಬರಬೇಕಲ್ಲ, ಅದಕ್ಕೆ ಸ್ವಲ್ಪ ಹಾಟ್ ಡ್ರಿಂಕ್ಸ್ ತೆಗೆದುಕೊಂಡಾಗಲೇ ಧೈರ್ಯ ಬರುತ್ತದೆ. ಹಾಗಲ್ಲ ರೀ, ಕುಡಿಯುತ್ತಾ ನಿಂತ್ರೆ ನನ್ನ ಗತಿ ಏನಾಗಬೇಕು? ಯಾವತ್ತಿದ್ರು ನಾ ನಿಮ್ಮ ಜೊತೆ ಇರಬೇಕು ಅಂತ ನೂರಾರು ಕನಸ್ಕೊಂಡಳು. ಈ ರೀತಿ ಕುಡಿಯುತ್ತಾ ಹೋದ್ರೆ ಏನ್ ಹೇಳಿ? ಅದು ಹೋಗ್ಲಿ, ನಿಮ್ಮ ಮೈದುನ ರವಿ ಮುದುಗುಬೆ ಎಲ್ಲಿ ಹೋಗಿದ್ದಾನೆ? ಆ ಮುದಿಗುಬೇನಾ ಮನೆಯಿಂದ ಆಚೆ ನೂಕಿದೆ ಅವನನ್ನ. ಹಾಗಾದರೆ ನಿಮ್ಮ ಪತಿ ಬರೆಯವರೆಗೂ ಈ ಮಹಲಿನ ರಾಣಿಯವರು ನಾವೇ ಅನಿಸುತ್ತದೆ. ಹಾಗೆ ಇದೇ ಸಮಯದಲ್ಲಿ ಹಾಡಿಕೊಂಡು ಹಾಗಾದರೆ ಒಂದು ಚೆಲುವೆ ಸಾವಿರ ಹೂಗಳಿಗಿದ್ದ ಚೆಲುವೆ, ನನ್ನ ಚೆಲುವೆ ಮುದ್ದು ಚೆಲುವೆ, ಚೈತ್ರದ ಚಂದ್ರನಗಿದ್ದ ಚೆಲುವೆ, ನಾನಿವಳ ನಗೆಯ ತುಂಬ ತುಂಬಿಕೊಳ್ಳಲೆ
ಮುದ್ದು ಚೆಲುವೆ ಸೂರ್ಯನಿಗೆ ಅಂದವನು ಸಂಜೆಯಲ್ಲಿ ನೀ ಸುಳಿಯೋದಿರು ನೀ ಕದ್ದು ಕೊಡಿಯೋದೇನು ತುಳಿದು ತುಳಿದು ನಿನ್ನ ಬಯಸಿದೆ ನಿನ್ನ ಹೂವಡಲು ರಮಿಸಿದೆ ಸರಿಯೇ ಹೇಳು. ನನ್ನ ಚೆಲುವೆ ಸಾವಿರ ಹೂಗಳಿಗಿಂತ ಚೆಲುವೆ ನಾನಿನ್ನು ಬರ್ತೀನಿ ಆಶಾ, ಬೇಗ ಬನ್ನಿ. ಸ್ವಲ್ಪ ಕೆಲಸಗಳಿವೆ.